ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯ್ತಲ್ಲವೇ? ದೇವರೊಂದಿಗೆ ಮಾತಾಡಿಕೊಂಡಿದ್ದೀರಾ? ದೇವರ ವಾಕ್ಯ ಓದಿದ್ದೀರಾ? ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದೀರಾ? ಅವಸರದಲ್ಲಿ ಎದ್ದೇಳೋದು, ಅವಸರದಿಂದ ಹೊರಡುವುದು. ಸಾಯಂಕಾಲ ಆಗೋಷ್ಟೊತ್ತಿಗೆ ಏನೂ ಮಾಡಲಿಲ್ವಲ್ಲ, ಏನೂ ಸಾಧಿಸಿಲ್ಲ ಈ ದಿನ ಈ ಕೆಲಸದಲ್ಲಿ, ಕೆಲಸವೇ ಆಗಲಿಲ್ಲ. ಯಾರ ಮುಖ ನೋಡಿದೇನೋ ಬೆಳಿಗ್ಗೆ ಅನ್ನುತ್ತೇವಲ್ಲವೇ? ಯೇಸುವಿನ ಮುಖ ನೋಡೋಣ, ಆತನ ಚಿತ್ತ ಅರಿತುಕೊಳ್ಳೋಣ, ಆತನು ಹೇಳಿದಂತೆ ಮಾಡೋಣ, ನಮ್ಮ ಕೆಲಸಗಳೆಲ್ಲ ಸಫಲವಾಗ್ತವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮುಖವನ್ನು ದೇವರನ್ನ ಹುಡುಕುವುದಕ್ಕಾಗಿಯೂ ನಿಮ್ಮ ಚಿತ್ತವನ್ನು ಅರಿಯುವುದಕ್ಕಾಗಿಯೂ ನೀವು ಬಾಯಿ ತೆರೆದು ಬೆಳಕಾಗಲಿ ಅಂದ ಕೂಡಲೇ ಬೆಳಕುಂಟಾಯಿತು. ಯಾವುದು ಯಾವ ರೀತಿಯಾಗಿದೆ ಎಂದು ತಿಳಿದುಕೊಳ್ಳಲು ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಾವು ಪ್ರತಿಯೊಂದನ್ನು ಪರೀಕ್ಷಿಸಿ ಒಳ್ಳೆಯದಾಗಿರುವುದನ್ನೇ ಹಿಡಿದುಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ನಮ್ಮ ದೇಶದಲ್ಲಿ ರಿಸಲ್ಟ್ಸ್ ಬಂದ ನಂತರ ಕೆಲವರ ವಿಷಯದಲ್ಲಿ ರಿಸಲ್ಟ್ಸ್ ಏರುಪೇರಾಗುವಾಗ ನಾವು ಕಲಿಯಬೇಕಾದ ಒಂದು ಪಾಠ ಇದೆ. ಒಂದ್ಯಾಕೆ, ನಾವು ಕಲಿಯಬಹುದಾದ ಬಹಳಷ್ಟು ಪಾಠಗಳಿವೆ. ನಮ್ಮ ದೇಶದಲ್ಲಿ ಒಬ್ಬ ನ್ಯಾಷನಲ್ ಯೂತ್ ಆಗಿ ಬಹಳಷ್ಟು ಸಾಧನೆ ಮಾಡಿರುವ ಒಬ್ಬ ವ್ಯಕ್ತಿ ಇದ್ದಾನೆ. ಸ್ವಾಮಿ ವಿವೇಕಾನಂದ ಎಂಬ ಹೆಸರು ಕೇಳಿದ್ದೀರಾ? ವಿವೇಕಾನಂದ ಅವರು ನಮ್ಮ ಕಲ್ಕತ್ತಾದ ನಿವಾಸಿಯಾಗಿದ್ದರು. ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ರು. ಅವರು ತತ್ವಜ್ಞಾನವನ್ನು, ದೈವಜ್ಞಾನವನ್ನು, ದೇವರ ಕುರಿತು ತಿಳಿದುಕೊಳ್ಳಲು ಎಲ್ಲಾ ಗ್ರಂಥ ಓದಿದ್ರಂತೆ. ಬೈಬಲನ್ನು ಕೂಡ ಓದಿದ್ರು, ಬೇರೆ ಮತದ ಗ್ರಂಥಗಳನ್ನು ಕೂಡ ಓದಿದ್ರು. ಎಲ್ಲವುಗಳನ್ನು ಓದಿ ಅವುಗಳಲ್ಲಿರುವ ಸಾರಾಂಶವನ್ನೆಲ್ಲ ಗ್ರಹಿಸಿದ ನಂತರ ಅವರು ತನ್ನ ಅನುಭವದಲ್ಲಿ ಕೆಲವೊಂದು ಒಳ್ಳೆ ವಿಷಯಗಳನ್ನು ಕಲಿಯುತ್ತಾರೆ. ಅವರು ಒಂದು ಬಹಳ ಬಡ ಕುಟುಂಬದಿಂದ ಬರ್ತಾರೆ. ಅಂದರೆ ತಂದೆ ಸತ್ತಿರುವುದರಿಂದ ಬಹಳ ಬಡತನ ಎದುರಿಸುತ್ತಾರೆ. ಬಡತನದಲ್ಲಿ ಬಹಳಷ್ಟು ಪಾಠ ಕಲಿಯಬಹುದು, ಕೊರತೆಯಲ್ಲಿ ನಾವು ಎಷ್ಟೋ ವಿಷಯಗಳನ್ನು ಕಲಿಯಬಹುದು. ಸಮೃದ್ಧಿ ಬಂದ ನಂತರ ನಮಗೆ ಗರ್ವ ಬರುತ್ತದೆ. ಸುಖಪಡುವುದರಿಂದ ಏನೂ ಕಲಿತುಕೊಳ್ಳಲಿಕ್ಕಾಗಲ್ಲ. ಕಷ್ಟಗಳಲ್ಲಿ, ಕಣ್ಣೀರುಗಳಲ್ಲಿ ಎಷ್ಟೋ ಅನುಭವಗಳನ್ನು ದೇವರು ಕಲಿಸುತ್ತಾರೆ. ನನ್ನ ಜೀವಿತದಲ್ಲಿ ನಾನು ಕಲಿತುಕೊಂಡಿದ್ದೇನೆ. ನಿಂದೆಗಳು ಬರುವಾಗ, ಅಪನಿಂದನೆಗಳು ಬರುವಾಗ, ಕಷ್ಟಗಳು ಬರುವಾಗ, ಸೋಲು ಎದುರಾಗುವಾಗ, ಇತರರು ನಮ್ಮ ವಿಷಯದಲ್ಲಿ ಗೇಲಿ ಮಾಡುವಾಗ, ನಮ್ಮ ವಿಷಯದಲ್ಲಿ ಅಪಪ್ರಚಾರ ಮಾಡುವಾಗ, ಆ ಬಾಧೆಯಲ್ಲಿ ದೇವರನ್ನು ಅಂಟಿಕೊಂಡಿರೋದಾದರೆ ಎಷ್ಟೋ ದೊಡ್ಡ ದೊಡ್ಡ ಪಾಠಗಳನ್ನು ದೇವರು ಕಲಿಸುತ್ತಾರೆ. ಈ ಕಾಲದ ಯೌವನಸ್ಥರು ಇತ್ತೀಚೆಗೆ ಯೂತ್ ಡೇ, ನ್ಯಾಷನಲ್ ಡೇ ಎಂಬುದಾಗಿ ಇಟ್ಟಿದ್ರಲ್ಲವೇ? ಯೌವನಸ್ಥರ ವಿಷಯದಲ್ಲಿ ಒಂದು ಸಾರಿ ಆಲೋಚಿಸೋಣ. ಯೌವನ ಕಾಲ ಅನ್ನುವುದು ಜೀವಿತದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಮಯ. ಯೌವನಸ್ಥನು ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವುದಾದರೆ ತನ್ನ ಜೀವಿತದಲ್ಲಿ ಅಂಥವನು ಆಶೀರ್ವದಿಸಲ್ಪಡ್ತಾನೆ, ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡ್ತಾನೆ. ವಿವೇಕಾನಂದ ಅವರು ತಮ್ಮ ಯೌವನ ಕಾಲದಲ್ಲಿ ಅವರು ಅನೇಕ ದೇಶಗಳನ್ನು ತಿರುಗಾಡುತ್ತಾರೆ, ವಿದ್ಯಾಭ್ಯಾಸದ ನಿಮಿತ್ತ ತಿರುಗಾಡ್ತಾರೆ. ಅನೇಕ ಅನುಭವಗಳನ್ನು ಕಲಿತುಕೊಂಡ ನಂತರ ಕೆಲವೊಂದು ಬಹಳ ಒಳ್ಳೆ ಸ್ಪೀಚ್ ಕೊಟ್ಟಿದ್ದಾರಂತೆ. ಅಂತಹ ಸ್ಪೀಚ್ ಮಾಡಿದ ನಂತರ ಅವರು ಬಹಳ ಪ್ರಖ್ಯಾತಿಗೊಂಡರಂತೆ. ಆ ಒಂದು ಸಂದೇಶದಲ್ಲಿರುವ ಸಾರಾಂಶವೇನೆಂದರೆ, ಅಪಜಯ ಅಂತ್ಯವಲ್ಲ, ವಿಜಯ ನಿರಂತರವಲ್ಲ. ನೋಡಿ ಪ್ರಿಯರೇ, ಸೋತು ಹೋದೆವೆಂದು ಕುಗ್ಗಿ ಹೋಗ್ತೇವೆ, ಗೆದ್ದಿದ್ದೇವೆಂದು ಯೋಚಿಸಿ ಗರ್ವಿಸ್ತೇವೆ. ಈ ದಿನದ ಗೆಲುವು ನಾಳೆ ಸೋಲಾಗಬಹುದು, ಇಂದಿನ ಸೋಲು ನಾಳಿನ ಗೆಲುವು ಆಗಬಹುದೆಂದು ಕಣ್ಣಾರೆ ಕಾಣುತ್ತೇವಲ್ಲವೇ? ನಮ್ಮ ಜೀವಿತದಲ್ಲಿ ಕಲಿಯಬೇಕಾದದ್ದು, ಜಯ ಸಿಕ್ಕಾಗ ಗರ್ವಪಡಬಾರದು. ಬೈಬಲ್ ಕೂಡ ಹೇಳ್ತದೆ, ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 20ನೇ ವಚನ ಹೇಳುತ್ತೆ,
ಅವರು ನಂಬದೇ ಹೋದದ್ದರಿಂದ ಮುರಿದು ಹಾಕಲ್ಪಟ್ಟರು, ನೀನಾದರೂ ನಂಬಿಕೆಯಿಂದಲೇ ನಿಂತಿರುವಿ. ಅಪನಂಬಿಕೆಯಿಂದ ಕೆಲವರು ತೆಗೆದುಹಾಕಲ್ಪಟ್ಟಿದ್ದಾರೆ, ಮುರಿದು ಹಾಕಲ್ಪಟ್ಟಿದ್ದಾರೆ. ಆದರೆ ನಂಬಿಕೆಯಿಂದ ನೀನು ನಿಂತಿರುವಿ. ಗರ್ವಪಡದೆ ಭಯದಿಂದಿರು, ಗರ್ವಪಡದೆ ಭಯದಿಂದಿರು. ನಾಶನಕ್ಕಿಂತ ಮುಂಚೆ ಗರ್ವ ಹೋಗುವುದು, ಬಿದ್ದು ಹೋಗುವುದಕ್ಕಿಂತ ಮುಂಚೆ ಅಹಂಕಾರವು ಮನಸ್ಸಿನಲ್ಲಿ ಹೋಗುವುದು ಎಂದು ಜ್ಞಾನೋಕ್ತಿಯಲ್ಲಿ ನಾವು ಓದುತ್ತೇವೆ. ಗರ್ವವು ಅನೇಕರನ್ನು ಬೀಳಿಸುತ್ತದೆ. ಗರ್ವಿಷ್ಠರನ್ನು ದೇವರು ಅಸಹಿಸಿಕೊಳ್ತಾರೆ, ದೀನರನ್ನು ಆತನು ಹೆಚ್ಚಿಸುತ್ತಾರೆ. ಜಯ ಬಂದರೂ ಅಪಜಯ ಬಂದರೂ ಜಯ ಅಪಜಯ ದೇವರ ವಶದಲ್ಲಿವೆ ಎಂದು ಹೇಳ್ತೇವಲ್ಲವೇ? ನನ್ನ ಬಲ, ನನ್ನ ಪರಾಕ್ರಮ, ನನ್ನ ಶಕ್ತಿ ಅಂದುಕೊಳ್ಳೋದಾದರೆ ಅದು ಅಜ್ಞಾನ. ಯೌವನ ಕಾಲದಲ್ಲಿ ನಿಮಗಿರುವ ಅಂದವು, ನಿಮಗಿರುವ ಬಲ, ನಿಮಗಿರುವ ತಿಳುವಳಿಕೆ, ಈ ದಿನಗಳಲ್ಲಿ ನಿಮಗಿರುವಂತಹ ಈ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ನಿಮಿತ್ತ ಎಷ್ಟು ಚುರುಕಾಗಿದ್ದಾರೆ ನೋಡ್ರಿ ಯೌವನಸ್ಥರು ಈ ದಿನ. ಚಿಕ್ಕ ಮಕ್ಕಳು ಸಹ ತಂದೆ ತಾಯಿಗಳಿಗೆ ಕಲಿಸುವ ಸ್ಥಿತಿಯಲ್ಲಿದ್ದಾರೆ, ತಾತ ಅಜ್ಜಂದಿರಿಗೆ ಕಲಿಸುವ ಸ್ಥಿತಿಯಲ್ಲಿದ್ದಾರೆ. ಅನೇಕ ವಿಷಯಗಳಲ್ಲಿ ಅನುಭವಸ್ಥರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ನಮ್ಮಲ್ಲಿ ಕೆಲವರು ಓದಬೇಕಾದಾಗ ಸ್ಲೇಟ್ ಬಳಪ ಹೊರತು ಈ ಲ್ಯಾಪ್ಟಾಪ್ಗಳಾಗಲಿ ಮತ್ತು ಐಪ್ಯಾಡ್ಗಳು, ಸೆಲ್ಫೋನ್ಗಳು ಏನೂ ಇರಲಿಲ್ಲ. ಗಂಟೆ ಬಾರಿಸಿದಾಗ ಮಾಸ್ಟರ್ ಬರ್ತಾರೆ, ಪಾಠ ಮಾಡ್ತಾರೆ, ಹೊರಟು ಹೋಗ್ತಾರೆ ಹೊರತು ಈ ಟೆಕ್ನಿಕಲ್ ನಾಲೆಡ್ಜ್ ಇರಲಿಲ್ಲ. ಆದರೆ ಈ ದಿನ ಚಿಕ್ಕ ಚಿಕ್ಕ ಸ್ಟ್ಯಾಂಡರ್ಡ್ಸ್ ಮಕ್ಕಳಿಗೆ ಪ್ರಪಂಚದ ಕುರಿತಾಗಿಯೇ ಗೊತ್ತಿದೆ. ಶರೀರದಲ್ಲಿರುವಂತಹ ಅವಯವಗಳ ಕುರಿತು ತಿಳ್ಕೊಳ್ತಾರೆ, ಈವನ್ ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ನಲ್ಲಿದ್ದವರು. ಬಟ್ ಅವರ ಜ್ಞಾನವನ್ನು ಎದಕ್ಕಾಗಿ ಉಪಯೋಗಿಸಬೇಕು? ದೇವರು ಜ್ಞಾನ ಕೊಟ್ಟಿರುವುದು ಎದಕ್ಕಾಗಿ? ದೇವರನ್ನು ಕಂಡುಕೊಳ್ಳುವುದಕ್ಕಾಗಿಯೇ ದೇವರು ಜ್ಞಾನ ಕೊಟ್ಟಿದ್ದಾರೆ ಪ್ರಿಯರೇ. ಅಯ್ಯೋ, ಎಷ್ಟು ಹುಚ್ಚರಾಗಿದ್ದಾರೆ ಈ ಮನುಷ್ಯರು. ನಾನೇ ಏನೋ ಕಂಡುಹಿಡಿದಿದ್ದೇನೆ ಅನ್ನುತ್ತಾರಲ್ಲವೇ? ಅದನ್ನು ದೇವರು ಯಾವಾಗೋ ಅಲ್ಲಿಟ್ಟಿದ್ದಾರೆ, ನೀವಿಷ್ಟು ದಿನ ನೋಡಿರಲಿಲ್ಲ, ನೋಡಿ ಕಂಡುಹಿಡಿದಿದ್ದೀರಿ. ಯಾರು ದೊಡ್ಡವರು? ಎಂದಿನಿಂದಲೋ ನಿಮಗೋಸ್ಕರ ದೇವರು ಕೂಡಿಟ್ಟಿರುವ ಆತನು ದೊಡ್ಡವನೋ, ಅಥವಾ ಅದನ್ನು ಈ ದಿನ ನೀವು ಕಂಡುಕೊಂಡಿದ್ದೀರಿ ಎಂದು ನೀವೇ ದೇವರಿಗಿಂತಲೂ ದೊಡ್ಡವರು ಅಂದ್ಕೊಳ್ಳೋದು ಎಷ್ಟು ಅಜ್ಞಾನ. ಸ್ಯಾಟಲೈಟ್ಗಳು ಅವತ್ತೇ ಇದ್ದವು ಪ್ರಿಯರೇ. ಯಾವುದು ಕೂಡ ದೇವರು ಸೃಷ್ಟಿ ಮಾಡಿದ ನಂತರ ಅಪ್ಡೇಟ್ಸ್ ಏನೂ ಇರಲಿಲ್ಲ, ಕರೆಕ್ಷನ್ಸ್ ಏನೂ ಇರಲಿಲ್ಲ, ಅದನ್ನು ರಿವೈವ್ ಮಾಡಲಿಲ್ಲ ಎಂದಿಗೂ. ಆ ದಿನ ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ದೇವರಿಟ್ಟಿದ್ದಾರೆ. ಅವೇ ಇಲ್ಲಿಯವರೆಗೂ ಇವೆ. ಅವು ಕರಗಿ ಹೋಗ್ತಾ ಇಲ್ಲ, ಹಳೇದು ಆಗ್ತಾ ಇಲ್ಲ, ಸ್ಲೋ ಕೂಡ ಆಗ್ತಾ ಇಲ್ಲ, ಸ್ಪೀಡ್ ಕೂಡ ಆಗ್ತಿಲ್ಲ. ದೇವರು ಮಾಡಿದ್ದೆಲ್ಲವೂ ಒಳ್ಳೆಯದಾಗಿದೆ. ಅದನ್ನು ಈಗ ನಿಧಾನವಾಗಿ ಕಂಡುಕೊಳ್ತಿದ್ದೇವೆ. ಈ ಸ್ಯಾಟಲೈಟ್ಸ್ ಮೂಲಕ, ಈ ದಿನ ಇಂಟರ್ನೆಟ್ ಕನೆಕ್ಷನ್ ಮೂಲಕ, ಗೂಗಲ್ ಮೂಲಕ. ಈಗೋ ಇಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ರೆ ಇವು ಆಕಾಶದಲ್ಲಿರುವ ಸ್ಯಾಟಲೈಟ್ಸ್ಗೆ ತಲುಪಿಸುತ್ತಿರುವಾಗ, ಗೋಲಾಕಾರದಲ್ಲಿ ತಿರುಗಾಡುತ್ತಿರುವ ಭೂಮಿ ತಿರುಗಾಡುತ್ತಿರುವಾಗ ಅದು ಎಲ್ಲರಿಗೂ ತಲುಪುತ್ತೆ. ಎಲ್ಲಿ ನೀವು ರಿಸೀವ್ ಮಾಡಿಕೊಳ್ತೀರೋ ಅದು ಅಲ್ಲಿ ಸಿಗುತ್ತದೆ. ಎಷ್ಟು ದೊಡ್ಡ ದೇವರು ನೋಡಿ. ನಾವು ಎಷ್ಟು ಹೆಚ್ಚು ಪ್ರವೀಣರಾಗ್ತೇವೋ ಅಷ್ಟೇ ಹೆಚ್ಚು ದೇವರನ್ನು ಸ್ತುತಿಸಬೇಕು. ಎಷ್ಟು ಹೆಚ್ಚು ಆಶೀರ್ವದಿಸಲ್ಪಡ್ತೇವೋ ಅಷ್ಟೇ ಹೆಚ್ಚು ದೇವರನ್ನು ಘನಪಡಿಸಬೇಕು. ಎಷ್ಟು ನಾವು ಆಶೀರ್ವದಿಸಲ್ಪಡುತ್ತೇವೋ ಅಷ್ಟೇ ಹೆಚ್ಚು ನಾವು ಕೃತಜ್ಞತೆಯುಳ್ಳವರಾಗಿರೋದು ಕಲಿತುಕೊಳ್ಳಬೇಕು. ಯೌವನಸ್ಥರಿಗೆ ಕೃತಜ್ಞತೆ ಇರಬೇಕು. ನೀವೇ ಹುಟ್ಟಿ ಬೆಳೆದು ದೊಡ್ಡವರಾಗಿರುವ ಹಾಗೆ ಆ ಅಹಂಕಾರ ಯಾಕೆ ಬೇಕು? ನೀವು ಬೆಳೆದು ಯೌವನಸ್ಥರ ಆಗುವ ತನಕ ನಿಮ್ಮನ್ನು ಸಾಕಿರುವ ನಿಮ್ಮ ತಂದೆ ತಾಯಿಗಳ ಪ್ರಯಾಸವನ್ನು, ಪ್ರೀತಿಯನ್ನು, ನಿಮಗಾಗಿ ಪಟ್ಟಿರುವ ಯಾತನೆಯನ್ನು, ನಿಮಗಾಗಿ ಅವರು ವ್ಯಕ್ತಪಡಿಸಿರುವಂತಹ ಪ್ರೀತಿಯನ್ನು ನೀವು ಗುರುತಿಸುವುದಾದರೆ ಕೃತಜ್ಞತೆಯುಳ್ಳವರಾಗಿರ್ತೀರಿ. ಬಹಳಷ್ಟು ಜನ ಯೌವನ ಕಾಲಕ್ಕೆ ಬರೋಷ್ಟೊತ್ತಿಗೆ ದೇವರ ವಿರುದ್ಧ ತಿರುಗಿ ಬೀಳ್ತಾರೆ, ತಂದೆ ತಾಯಿ ವಿರುದ್ಧ ತಿರುಗಿ ಬೀಳ್ತಾರೆ. ತಮ್ಮ ಬಲ ನೋಡಿಕೊಂಡು, ತಮ್ಮ ಅಂದವನ್ನು ನೋಡಿಕೊಂಡು, ತಮ್ಮ ಜ್ಞಾನವನ್ನೇ ನೋಡಿಕೊಂಡು, ಯಾರಿಗೂ ಏನು ಗೊತ್ತಿಲ್ಲವೋ ಎನ್ನುವಂತೆ ಅಹಂಕಾರದಿಂದಿರುವಂಥದ್ದು ನಾವು ಈ ದಿನ ನೋಡ್ತಿರ್ತೇವೆ. ನಾವು ಇತ್ತೀಚೆಗೆ ಅನಲೈಸ್ ಮಾಡಿದ್ದೇವೆ ಈ ಅನುದಿನದ ಧ್ಯಾನವನ್ನು. ಎಷ್ಟು ಮಂದಿ ಯೌವನಸ್ಥರು ವೀಕ್ಷಿಸುತ್ತಿದ್ದಾರೆ ಎಂದು.
60 ಇಯರ್ಸ್ 40 ಇಯರ್ಸ್ ಒಳಗಡೆ ಇರುವಂಥವರೇ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾರಲ್ಪಡುವ ಸಂದೇಶ ಕೇಳ್ತಿದ್ದಾರೆಂದು ತಿಳ್ಕೊಂಡಾಗ ಒಂದು ರೀತಿಯಲ್ಲಿ ನನಗೆ ಬಹಳ ಸಂತೋಷವಾಯಿತು. ಕಾರಣ ದೇವರು ನಿಮ್ಮನ್ನು ಎಷ್ಟೋ ಪ್ರೀತಿಸಿ ನಿಮ್ಮ ಯೌವನ ಕಾಲದಲ್ಲಿಯೇ ಯೌವನದಲ್ಲಿಯೇ ನಿಮ್ಮ ಸೃಷ್ಟಿಕರ್ತನನ್ನು ನೀವು ತಿಳಿದುಕೊಳ್ಳುವ ಹಾಗೆ ಯೌವನ ಕಾಲದಲ್ಲಿ ನೀವು ನೊಗ ಹೋರುವುದಕ್ಕಾಗಿ ದೇವರ ವಾಕ್ಯವನ್ನು ಅರಿತುಕೊಂಡು ಜೀವಿತವನ್ನೇ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಳ್ಳುವುದಕ್ಕಾಗಿ ದೇವರು ಸಹಾಯ ಮಾಡ್ತಾರೆ. ಬೈಬಲ್ ಓದುವ ಪ್ರತಿಯೊಬ್ಬನಿಗೂ ಭಕ್ತಿ ಉಂಟಾಗ್ತದೆ, ಸತ್ಯ ಗೊತ್ತಾಗ್ತದೆ, ಪ್ರೀತಿ ಹುಟ್ಟುತ್ತದೆ, ದೇವರಲ್ಲಿ ಕೃತಜ್ಞತೆಯುಳ್ಳವರಾಗಿರ್ತಾರೆ. ಒಂದು ಸಮಯದಲ್ಲಿ ವಿವೇಕಾನಂದ ಅವರು ಹೇಳ್ತಾರೆ, ನಿಮ್ಮ ಮುಂದೆ ಏನಿದೆ ಎಂದು ನಿಮ್ಮ ಹಿಂದೆ ಏನಿದೆ ಎಂದು ಆಲೋಚಿಸಿಕೊಳ್ಳಿರಿ, ನಂತರ ನಿಮ್ಮಲ್ಲಿ ಏನಿದೆ ಎಂದು ತಿಳ್ಕೊಳ್ಳಿರಿ. ನಿಮ್ಮ ಮುಂದೆ ನಿಮಗೆ ಬಹಳಷ್ಟು ಜನ ಇರಬಹುದು, ನಿಮ್ಮ ಹಿಂದೆ ದೊಡ್ಡ ಕಾವಲಿರಬಹುದು, ನಿಮಗೆ ಪೂರ್ವಿಕರು ಕೂಡಿಟ್ಟಿರುವ ಆಸ್ತಿ ಪಾಸ್ತಿಗಳು ನಿಮಗಿರಬಹುದು, ನೀವು ಓದಿರುವ ಡಿಗ್ರಿಗಳೆಲ್ಲ ನಿಮ್ಮ ಮುಂದಿರಬಹುದು. ಆದರೆ ನಿಮ್ಮೊಳಗೆ ಏನಿದೆ? ಅವುಗಳನ್ನು ಸಮರ್ಥ ರೀತಿಯಲ್ಲಿ ನಡೆಸುವಂತಹ ಸಾಮರ್ಥ್ಯವಿದೆಯಾ? ದೈವ ಜ್ಞಾನ ಇದೆಯಾ? ದೈವ ಭಯವಿದೆಯಾ? ದೇವರಿದ್ದಾರೋ? ಬೈಬಲ್ ಅದನ್ನೇ ಹೇಳುತ್ತೆ ಪ್ರಿಯರೇ. ನಿಮ್ಮ ಹೃದಯದೊಳಗೆ ಕ್ರಿಸ್ತನಿರುವುದಾದರೆ ನಿಮ್ಮ ಸುತ್ತಲೂ ಏನಿದ್ರೂ ಇರದಿದ್ರೂ ಪರವಾಗಿಲ್ಲ. ನಿಮ್ಮ ಸುತ್ತಲೂ ಎಷ್ಟೇ ಇದ್ರೂ ಕೂಡ ನಿಮ್ಮ ಹೃದಯದೊಳಗೆ ಕ್ರಿಸ್ತನು ಇಲ್ಲದಿದ್ದರೆ, ದೇವರ ಸಹಾಯ ನಿಮಗಿಲ್ಲದಿದ್ದರೆ ನೀವೇನೂ ಮಾಡ್ಲಿಕ್ಕಾಗಲ್ಲ. ಎಷ್ಟು ಜನ ಈ ದಿನ ದೇವರಲ್ಲಿ ಕೃತಜ್ಞತೆ ಉಳ್ಳವರಾಗಿದ್ದೀರಿ? ಯೌವನ ಕಾಲದಲ್ಲಿ ನರಮನುಷ್ಯನು ನೊಗ ಹೊರಬೇಕೆಂದು ವಾಕ್ಯ ಹೇಳ್ತದೆ. ಒಮ್ಮೆ ನೋಡಿಕೊಳ್ಳೋಣ ಬನ್ನಿ, ಪ್ರಲಾಪ ಪುಸ್ತಕ ಅದರಲ್ಲಿ 3ನೇ ಅಧ್ಯಾಯ 26ನೇ ವಚನ. ಪ್ರಿಯರೇ, ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಏನಂತೆ? ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ಎಂದು ವಾಕ್ಯ ಹೇಳುತ್ತೆ. ದೇವರ ಸಮಯಕ್ಕೋಸ್ಕರ, ದೇವರ ಸಹಾಯಕ್ಕೋಸ್ಕರ, ದೇವರು ಕೊಡುವ ಬಿಡುಗಡೆಗೋಸ್ಕರ, ದೇವರು ಕೊಡುವ ಆಶೀರ್ವಾದಗಳಿಗೋಸ್ಕರ ನಾವು ಆಸಕ್ತಿಯಿಂದ ಕಾದು ಎದುರು ನೋಡಬೇಕಂತೆ. ಯಾರು ಕಾದುಕೊಂಡಿರ್ತಾರೆ ಈ ದಿನಗಳಲ್ಲಿ? ಫಾಸ್ಟ್ ಆಗಿದೆ ಎಲ್ಲವೂ ಕೂಡ. ಫಾಸ್ಟ್ ಫುಡ್ ತಿಂದು ಫಾಸ್ಟ್ ಆಗಿ ಸಾಯ್ತಿದ್ದಾರಂತೆ. ಫಾಸ್ಟ್ ಆಗಿ ಡ್ರೈವಿಂಗ್ ಮಾಡಿ ಅರ್ಧ ಆಯುಷ್ಯಗೆ ಆಕ್ಸಿಡೆಂಟ್ ಆಗಿ ಸಾಯ್ತಿದ್ದಾರಂತೆ. ಬೇಗ ಬೇಗ ಮಾಡಬೇಕೆಂದು ಒಳ್ಳೆ ಗುಣಮಟ್ಟ ಮರೆತು ಹೋಗ್ತಿದ್ದಾರೆ. ಮಾಡಿದ ಕೆಲಸದಲ್ಲಿ ಸಫಲತೆ ಇಲ್ಲದಂತಾಗ್ತಿದೆ ಅಂತೆ. ತಕ್ಕ ಸಮಯದಲ್ಲಿ ಆತನು ಸಮಸ್ತವನ್ನು ಸರಿಪಡಿಸಬಲ್ಲಂತಹ ದೇವರೇ ನಮ್ಮ ದೇವರಾಗಿದ್ದಾರೆ. ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಹೆಚ್ಚಿಸುವ ಹಾಗೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಬೈಬಲ್ನಲ್ಲಿ ನೋಡ್ತೇವೆ, ದಾವೀದನು ತಗ್ಗಿಸಿಕೊಂಡವನಾಗಿದ್ದ ದೇವರು ಹೆಚ್ಚಿಸುವವರೆಗೂ. ಯೋಸೇಫನನ್ನು ನೋಡ್ತೇವೆ, ಅವನು ಕೂಡ ತಗ್ಗಿಸಿಕೊಂಡಿದ್ದ ದೇವರು ಹೆಚ್ಚಿಸುವವರೆಗೂ. ಅದು ಕೆಲವೊಮ್ಮೆ ತಿಂಗಳುಗಳಾಗಬಹುದು, ವರ್ಷಗಳಾಗಬಹುದು. ಆದರೆ ದೇವರು ಯಾವುದನ್ನು ಯಾವಾಗ ಮಾಡಬೇಕೆಂದು ಆತನಿಗೆ ಬಹಳ ಚೆನ್ನಾಗಿ ಗೊತ್ತು. ಹಾರುವಂಥವನು ಒಂದಲ್ಲ ಒಂದು ದಿನ ಬೀಳುವುದು ತಪ್ಪಿದಲ್ಲ ಅಂದಿದ್ದಾನೆ ಒಬ್ಬ ವ್ಯಕ್ತಿ. ಇದ್ದಿರುವುದಕ್ಕಾಗಿ ಹಿಗ್ಗಬಾರದು, ಇಲ್ಲದಕ್ಕಾಗಿ ಕುಗ್ಗಿ ಹೋಗಬಾರದು. ಎಲ್ಲರೂ ನನಗಿದ್ದಾರೆಂದು ನೆನೆಸಿ ಸಂತೋಷ ಪಡಬಾರದು, ಯಾರೂ ನನಗಿಲ್ವಲ್ಲ ಎಂದು ದಿಗಿಲು ಪಡಬಾರದು. ಯೇಸು ನಮ್ಮ ಸಂಗಡ ಇದ್ದಾರೋ ಎಂಬ ವಿಷಯವನ್ನು ಪರಿಶೀಲಿಸಿಕೊಳ್ಳಬೇಕು. ಯೇಸುವನ್ನು ಅಂಗೀಕರಿಸಿದವನು ಧನ್ಯನು. ನಮ್ಮ ತಂದೆ ತಾಯಿ ತಳ್ಳಿ ಹಾಕಿದರೂ ಆತನು ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ನಮ್ಮ ಸ್ನೇಹಿತರು ಕೈ ಬಿಟ್ಟರೂ ಕೂಡ ಆತನು ನಮ್ಮೊಂದಿಗೆ ನಿಜವಾದ ಸ್ನೇಹಿತನಾಗಿದ್ದು ಬಿಡದೇ ನಮ್ಮ ಕೈ ಹಿಡಿಯುವ ಆತನಾಗಿದ್ದಾನೆ. ಹಾಗಾಗಿ ಯೇಸುವಿನ ಮೇಲೆ ಆಧಾರಗೊಂಡಿರುವುದು ನಾವು ಕಲಿತುಕೊಳ್ಳಬೇಕು. ನಮ್ಮ ಸೋಲು ಕೂಡ ನಮಗೆ ಮೇಲುಕರವಾಗಿ ಮಾರ್ಪಡಿಸಲು ದೇವರು ಶಕ್ತನಾಗಿದ್ದಾರೆ. ಹಾಗಾಗಿ ಈ ಲೋಕದಲ್ಲಿ ಅವಸರದಿಂದ ಓಡಬಾರದು, ಯೇಸುವಿನೊಂದಿಗೆ ನಡೆಯುವುದನ್ನು ಕಲಿಯೋಣ. ಲೋಕದ ಕಡೆಗೆ ನೋಡಬಾರದು, ಯೇಸುವಿನ ಕಡೆಗೆ ನೋಡುವುದನ್ನು ಕಲಿಯೋಣ. ದೇವರು ಕೊಡುವ ರಕ್ಷಣೆಯನ್ನು ಕಾದು ಎದುರು ನೋಡುತ್ತಿರೋಣ. ಯೌವನದಲ್ಲಿ ನೊಗ ಹೋರುವುದು ಮನುಷ್ಯನಿಗೆ ಲೇಸು, ನನ್ನ ಮೇಲೆ ಇದನ್ನು ಹೇರಿದವನು ಯೆಹೋವನೇ ಎಂದು ಅವನು ಏಕಾಕಿಯಾಗಿ ಕೂತು ಬಾಯಿ ಬಿಡದಿರಲಿ. ಒಂದು ವೇಳೆ ಸುಗತಿಯಾದೀತೆಂದು ತನ್ನ ಬಾಯಿಯನ್ನು ಧೂಳಿಗೆ ಮುಟ್ಟಿಸಲಿ. ಈ ವಾಕ್ಯವನ್ನು ಸ್ವಲ್ಪ ಆಲೋಚಿಸುವುದಾದರೆ
ಯೌವನ ಕಾಲದಲ್ಲಿ ನೊಗ ಹೋರಬೇಕು, ಜವಾಬ್ದಾರಿಕೆ ವಹಿಸಬೇಕು, ಅಕೌಂಟೇಬಿಲಿಟಿ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಇರಬೇಕು, ಒಬಿಡಿಯನ್ಸ್ ಇರಬೇಕು, ವಿಧೇಯತೆ ಕಲಿತುಕೊಳ್ಳಬೇಕು, ಜವಾಬ್ದಾರಿಕೆ ಕಲಿತುಕೊಳ್ಳಬೇಕು, ಲೆಕ್ಕ ಒಪ್ಪಿಸುವವರಾಗಿ ಇರಬೇಕು, ವಿಧೇಯರಾಗಿ ಅಧೀನರಾಗಿರಬೇಕು, ಭಾರ ಹೊರುವವರಾಗಿರಬೇಕು. ಒಂದು ವೇಳೆ ಸುಗತಿಯಾದೀತೆಂದು ತನ್ನ ಬಾಯಿಯನ್ನು ಧೂಳಿಗೆ ಮುಟ್ಟಿಸಲಿ. ಒಮ್ಮೆ ಊಹಿಸಿಕೊಳ್ಳ್ರಿ, ಧೂಳಿ ಅಂದ್ರೆ ಪೂರ್ವಕಾಲದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಆ ಧೂಳಿ ಬೂದಿಯಾಗಿಯೂ ಬರ್ತಿತ್ತು. ಕೆಲವೊಮ್ಮೆ ಬೆಂಕಿ ಅಂಟಿಸಿದಾಗ ಅದರೊಂದಿಗೆ ಬೂದಿ ಉಳಿಯುತ್ತಿತ್ತು. ಆ ಬೂದಿ ಒಳ್ಳೆ ಆಂಟಿಬಯೋಟಿಕ್ ಅನ್ನುತ್ತಾರೆ. ಆ ಬೂದಿಯೊಳಗೆ ಬಾಯಿ ಇಡುವುದಾದರೆ, ಬಾಯಿ ಬೂದಿಯೊಳಗಡೆ ಇದೆ ಅಂದ್ಕೊಳ್ಳಿ, ನಿಮಗೆ ಕೋಪ ಬಂತು ಅಂದ್ಕೊಳ್ಳಿ, ಬಾಯಿ ತೆರೆದ್ರೆ ಬೂದಿ ಬಾಯಿಯೊಳಗಡೆ ಹೋಗುತ್ತೆ. ನಿಮಗೇನಾದ್ರೂ ಆಸೆ ಇದೆ ಅಂದ್ಕೊಳ್ಳಿ, ಕಣ್ಣು ತೆರೆಯುವುದಾದರೆ ಕಣ್ಣಿನೊಳಗೆ ಬೂದಿ ಹೋಗುತ್ತೆ. ಅಂದರೆ ಯೌವನ ಕಾಲದಲ್ಲಿ ನಿಮ್ಮ ಯೌವನ ಇಚ್ಛೆಗಳನ್ನು ಬಿಟ್ಟು ನಿಮ್ಮ ಯೌವನಕ್ಕಾಗಿ ದೇವರಿಗೆ ಲೆಕ್ಕ ಒಪ್ಪಿಸುವವರಾಗಿದ್ದೀರೆಂದು ನೆನೆಸಿ ಜಾಗ್ರತೆಯಿಂದಿರಬೇಕು. ಯೌವನಸ್ಥನೇ, ನಿನ್ನ ಯೌವನದಲ್ಲಿ ಸಂತೋಷಿಸು, ನಿನಗಿಷ್ಟವಾದದನ್ನು ಮಾಡು, ಆದರೆ ಅವುಗಳ ವಿಷಯದಲ್ಲಿ ದೇವರಿಗೆ ಲೆಕ್ಕ ಒಪ್ಪಿಸಬೇಕೆಂದು ಅರಿತುಕೋ. ಯಾವ ವ್ಯಕ್ತಿ ಯೌವನದಲ್ಲಿ ತಾನು ದೇವರ ಚಿತ್ತವನ್ನು, ದೇವರ ಕೃಪೆಯನ್ನು ಅರಿತು ದೇವರ ಕೈ ಕೆಳಗೆ ತಗ್ಗಿಸಿಕೊಳ್ತಾನೋ ಅಂಥವರನ್ನು ದೇವರು ಅತ್ಯಧಿಕವಾಗಿ ಹೆಚ್ಚಿಸುತ್ತಾರೆ. ಈ ಕಡೆ ಚರಿತ್ರೆಯಲ್ಲಾಗಿರ್ಬೋದು, ಇನ್ನೊಂದು ಕಡೆ ಬೈಬಲ್ನಲ್ಲಾಗಲಿ ನಾವು ನೋಡ್ತೇವೆ. ಯೌವನಸ್ಥರೇ, ದೇವರ ಮಾತುಗಳನ್ನು ಕೇಳಿರಿ, ದೇವರೊಂದಿಗೆ ಸಹವಾಸ ಮಾಡಿರಿ, ದೇವರಿಗೆ ಅರ್ಪಿಸಿಕೊಡಿರಿ ನಿಮ್ಮ ಜೀವಿತ. ನೀವು ಆಶೀರ್ವದಿಸಲ್ಪಡ್ತೀರಿ, ಅನೇಕರಿಗೆ ಆಶೀರ್ವಾದಕರವಾಗಿರ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ವಿಶೇಷವಾಗಿ ಈ ದಿನ ಯಾವ ಸ್ಥಳದಿಂದ ಯೌವನಸ್ಥರು ಈ ಎಪಿಸೋಡನ್ನು ವಾಚ್ ಮಾಡ್ತಿದ್ದಾರೋ, ವೀಕ್ಷಿಸುತ್ತಿದ್ದಾರೋ, ವಿನಯದಿಂದ ಕೇಳ್ತಿದ್ದಾರೋ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ. ಎಷ್ಟೋ ಕೃಪೆ ತೋರಿ ಅನೇಕ ರೀತಿಯಲ್ಲಿ ನಮ್ಮನ್ನು ನೀವು ಆಶೀರ್ವದಿಸಿದ್ದೀರಿ. ನಮ್ಮ ಯೌವನಸ್ಥರು ಈ ದಿನ ಎಲ್ಲೆಲ್ಲೋ ಇದ್ದಾರೆಂದು ನಾವು ಅವರ ವಿಷಯದಲ್ಲಿ ಅತಿಶಯ ಪಡ್ತಿದ್ದೇವೆ. ಅವರಿಗಿರುವ ತಿಳುವಳಿಕೆಗಳು, ಅವರಿಗಿರುವ ಶಕ್ತಿ ಸಾಮರ್ಥ್ಯಗಳು, ಅವರಿಗಿರುವ ಅವಕಾಶಗಳು, ಅವರಿಗಿರುವಂತಹ ಬುದ್ಧಿಶಕ್ತಿಯು ಅವು ನೀವು ಕೊಟ್ಟಿದ್ದಾಗಿವೆ ಎಂದು ಜ್ಞಾಪಕ ಮಾಡಿಕೊಳ್ಳಲು, ಅವುಗಳ ವಿಷಯದಲ್ಲಿ ಅವರು ಗರ್ವಪಡದೆ ತಂದೆಯೇ ವಿಧೇಯರಾಗುವ ಹಾಗೆ, ಗರ್ವಪಡದಂತೆ ಭಯದಿಂದ ನಡುಗುತ್ತಾ ರಕ್ಷಣೆ ಕಾಪಾಡಿಕೊಳ್ಳುವ ಹಾಗೆ, ಅವುಗಳ ವಿಷಯದಲ್ಲಿ ಅತಿಶಯ ಪಡದಂತೆ ಅವುಗಳನ್ನು ಅನುಗ್ರಹಿಸಿರುವ ಕರ್ತನಲ್ಲಿ ಆನಂದಿಸುವ ಹಾಗೆ ಸಹಾಯ ಮಾಡಿರಿ. ಕೆಟ್ಟ ದಿನಗಳು ಬರುವುದಕ್ಕಿಂತ ಮುಂಚೆಯೇ, ಆ ದಿನಗಳು ಸಂತೋಷವಿಲ್ಲ ಎಂದು ಹೇಳುವುದಕ್ಕಿಂತ ಮುಂಚೆಯೇ ಅವರು ತಮ್ಮ ಯೌವನದಲ್ಲಿಯೇ ತಮ್ಮ ಸೃಷ್ಟಿಕರ್ತನಾದ ಯೇಸುವನ್ನು ಅಂಗೀಕರಿಸಿಕೊಳ್ಳುವ ಹಾಗೆ ಪವಿತ್ರಾತ್ಮನ ಕಾರ್ಯ ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಯೌವನಸ್ಥರೇ, ನಿಮಗಿರುವ ಹೋರಾಟಗಳು, ನಿಮಗಿರುವ ಶೋಧನೆಗಳು, ನಿಮಗಿರುವಂತಹ ಸಮಸ್ಯೆಗಳು ಕರ್ತನ ಸನ್ನಿಧಿಗೆ ತನ್ನಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಬೇಕಾದ್ರೆ ನಮಗೂ ಕೂಡ ತಿಳಿಯಪಡಿಸಿರಿ, ನಾವು ಕೂಡ ನಿಮಗಾಗಿ ಪ್ರಾರ್ಥಿಸ್ತೇವೆ. ನೀವು ದಿವ್ಯ ದಾನಗಳಿಂದ ಆಶೀರ್ವದಿಸಲ್ಪಟ್ಟು ಎಲ್ಲಾ ವಿಷಯಗಳಲ್ಲಿ ನೀವು ಅಭಿವೃದ್ಧಿಯಾಗುತ್ತಿರುವಾಗ ಗರ್ವಪಡಬೇಡಿ, ವಿಧೇಯರಾಗಿರಿ, ಭಯಪಡಿರಿ, ಭಯದಿಂದ ನಡುಗುತ್ತಾ ಭದ್ರವಾಗಿರಿ, ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ದೇವರನ್ನು ಸ್ತುತಿಸುವುದನ್ನು ಕಲಿಯಿರಿ, ದೇವರ ಪ್ರಣಾಳಿಕೆ ಅರಿತುಕೊಳ್ಳಿರಿ. ನಿಮ್ಮ ವಿಷಯದಲ್ಲಿ ದೇವರ ಅದ್ಭುತವಾದ ಪ್ರಣಾಳಿಕೆಗಳು ನೆರವೇರ್ತವೆ. 8939731313 ನಂಬರಿಗೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಸಾಕ್ಷಿಯನ್ನು, ಇಲ್ಲವೇ ನಿಮ್ಮ ಸಮಸ್ಯೆಯನ್ನು, ಇಲ್ಲವೇ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸಲು ಸಿದ್ಧರಾಗಿದ್ದೇವೆ. ನೀವು ಕೂಡ ಪ್ರಾರ್ಥಿಸಬೇಕು ಪ್ರೇರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.